ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 14ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವವರು ಯಾರು? ಇಲ್ಲಿ ವಾಕ್ಯವು ಏನಂತ ಹೇಳುತ್ತಿದೆ ಅಂದ್ರೆ, ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು ಅಂದ್ರೆ ಶಾರೀರಿಕವಾಗಿ ನಾವು ಬಲಹೀನರಾದಾಗ ಆತ್ಮ ಅದನ್ನ ಸಹಿಸ್ತದಂತ. ಆತ್ಮ ಅದನ್ನ ತಟ್ಕೊಳ್ತದೆ, ಆತ್ಮ ಅದನ್ನ ಕಾಪಾಡ್ಕೊಳ್ತದೆ. ಆದ್ರೆ ಆತ್ಮವೇ ಬಲಹೀನವಾದ್ರೆ ಹೆಂಗ? ಈಗ ಯೋಬು ಶಾರೀರಿಕವಾಗಿ ಬಲಹೀನನಾದ. ಯೋಬುಗ ಶರೀರವೆಲ್ಲ ರೋಗಗ್ರಸ್ತನಾಗಿ ಇದ್ದಾಗ ಯೋಬು ಆತ್ಮದಲ್ಲಿ ಬಲವಾಗಿದ್ದ. ಆತ್ಮದಲ್ಲಿ ಬಲವಾಗಿದ್ದ. ಅದಕ್ಕೆ ದೇವರು ಆ ಯೋಬು ಯಥಾರ್ಥತೆ ನೋಡಿ, ಆ ಆತ್ಮೀಯತೆ ನೋಡಿ ಯೋಬನ ಸ್ವಸ್ಥಪಡಿಸ್ದ. ಯೋಬು ಏನೇನು ಕಳ್ಕೊಂಡಿದ್ದ ಅದಕ್ಕೆ 2ರಷ್ಟು ಆಶೀರ್ವದಿಸಿದ. ಶಾರೀರಿಕವಾಗಿ ಬಲಹೀನ ಇದ್ರೂ ಕೂಡ ಆತ್ಮದಲ್ಲಿ ಬಲವಾಗಿದ್ದ. ಅದಕ್ಕೆ ಎಲ್ಲದನ್ನ ಕಾಪಾಡ್ಕೊಂಡ, ಅಂದ್ರೆ ಆತ್ಮ ಕಾಪಾಡ್ಕೊಂತು. ನಾವು ಆತ್ಮದಲ್ಲಿ ನಾವು ಬಲವಾಗಿದ್ದಾಗ, ಆತ್ಮದಲ್ಲಿ ನಾವು ಸ್ಥಿರವಾಗಿದ್ದಾಗ ನಮ್ಮ ಒಂದು ಶಾರೀರಿಕ ಬಲಹೀನತೆನ ನಾವು ಕಾಪಾಡ್ಕೊಂತೀವಿ. ಇವಾಗ ನಮ್ಮ ಶರೀರ ಬಲಹೀನತೆ ಆಗತ್ತನ್ಕು, ಯಾವುದಾದ್ರೂ ರೋಗ ಇಲ್ಲಾಂದ್ರೆ ಯಾವುದಾದ್ರೂ ಬಲಹೀನತೆ ನಮ್ಮಲ್ಲಿ ಇದ್ದಾಗ ಆತ್ಮದಲ್ಲಿ ನಾವು ಬಲವಾಗಿರಬೇಕು. ಆತ್ಮದಲ್ಲಿ ನಾವು ಬಲವಾಗಿದ್ದಾಗ ಶರೀರನ ನಾವು ಕಾಪಾಡ್ಕೊಂತೀವಿ, ಪ್ರತಿದು ನಾವು ಕಾಪಾಡ್ಕೊಂತೀವಿ. ನೋಡ್ರಿ, ದಾವೀದು ಆತ್ಮದಲ್ಲಿ ಬಲವಾಗಿದ್ದ, ಗೊಲಿಯಾತನ ಜಯಿಸ್ದ. ದಾವೀದು ಆತ್ಮದಲ್ಲಿ ಬಲವಾಗಿದ್ದ, ಫಿಲಿಸ್ಟಿಯರನ್ನು ಜಯಿಸ್ದ. ಆದ್ರೆ ದಾವೀದು ಆತ್ಮದಲ್ಲಿ ಬಲಹೀನನಾದ. ಬಲಹೀನನಾದಾಗ ದಾವೀದು ಏನಂತ ಹೇಳ್ತಿದ್ದಾನಂದ್ರೆ, ನೋಡ್ರಿ, ಅದಕ್ಕೆ 32ನೇ ಕೀರ್ತನೆ 3ನೇ ವಚನ 4ನೇ ವಚನ ನಾವು ಧ್ಯಾನ ಮಾಡೋದಾದ್ರೆ, ನಾನು ನನ್ನ ಪಾಪವನ್ನು ಅರಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಏನಾಗತ್ತಿಲ್ಲಿ ದಾವೀದಿಗೆ? ದಾವೀದು ಯಾವಾಗಾದ್ರೂ ಆ ಪಾಪ ಭಾರವು ದಾವೀದ ಮೇಲೆ ಬಂದತ್ತು, ಯಾವಾಗಾದ್ರೂ ಆತ್ಮೀಯದಲ್ಲಿ ಬಲಹೀನನಾದೋ ಎಲುಬುಗಳೆಲ್ಲ ಸವಿದು ಹೋಗುತ್ತದವ. ತನ್ನ ಶರೀರದ ಸಾರವೆಲ್ಲ ಬಟ್ಟಿ ಹೋಗ್ತದೆ, ಎಲ್ಲದು ಬಲಹೀನನಾಗ್ತದನ. ಈ ಗೊಲಿಯಾತನ ಜಯಿಸಿರುವಂತ ದಾವೀದು, ಫಿಲಿಸ್ಟಿಯನ್ ಜಯಿಸಿರುವಂತ ದಾವೀದು ಯಾವಾಗಾದ್ರೂ ಆತ್ಮೀಯದಲ್ಲಿ ಬಲಹೀನನಾದೋ ಅವಾಗೇನಾದ? ಎಲ್ಲದನ್ನ ಕಳ್ಕಂತದನ, ಎಲ್ಲದರಲ್ಲಿ ಬಲಹೀನನಾಗ್ತದನ. ಆತ್ಮದಲ್ಲಿ ಬಲಹೀನರಾಗಿವಂದ್ರೆ ಎಲ್ಲದರಲ್ಲಿ ನಾವು ಬಲಹೀನರಾಗ್ತೀವಿ. ಆದ್ರೆ ಆತ್ಮದಲ್ಲಿ ನಾವು ಬಲವಾಗಿದ್ರೆ ಎಲ್ಲದನ್ನು ನಾವು ಜಯಿಸ್ತೀವಿ. ಆಮೇನ್. ಮತ್ತೆ ಆತ್ಮೀಯದಲ್ಲಿ ನಾವು ಬಲಹೀನರಾದಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇವಾಗ ಶರೀರದಲ್ಲಿ ಬಲಹೀನವಾದಾಗ ನಾವ್ ಏನ್ ಮಾಡ್ತೀವಿ? ವೈದ್ಯರ ಹತ್ರ ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಏನ್ ಪ್ರಿಕಾಷನ್ ಕೊಡ್ತಾನೋ ಅದನ್ನ ನಾವು ಟ್ರೀಟ್ಮೆಂಟ್ ತಗೊಂಡು ಶರೀರನ ನಾವು ಬೇಸ್ ಮಾಡ್ಕೊಂತೀವಿ. ಅದೇ ರೀತಿಯಲ್ಲಿ ಆತ್ಮೀಯದಲ್ಲಿ ನಾವು ಬಲಹೀನರಾದಾಗ ನಾವು ವೈದ್ಯರಿಗೆ ಪರಮ ವೈದ್ಯನಾದ ಆತ್ಮ ಸ್ವರೂಪಿ ಹತ್ರ ನಾವು ಹೋಗ್ಬೇಕು. ಆತನು ನಮ್ಮ ಆತ್ಮನ ಬಲಪಡಿಸ್ತಾನ, ಆತನು ನಮ್ಮ ಆತ್ಮದಲ್ಲಿ ಬಲ ತುಂಬುತ್ತಾನ. ಕೇಳ್ಬೇಕು ದೇವರಿಗೆ, ಅಯ್ಯ ನಾನು ಆತ್ಮೀಯದಲ್ಲಿ ಬಲಹೀನನಾಗ್ತಿದ್ದೀನಿ, ಆತ್ಮೀಯದಲ್ಲಿ ನಾನು ಹಿಂದೆ ಬೀಳ್ತಾ ಇದ್ದೀನಿ, ನನ್ನ ಮತ್ತೆ ಬಲಪಡಿಸಪ್ಪ, ನನ್ನಲ್ಲಿರೋ ಬಲಹೀನತೆಗಳೆಲ್ಲ ದೂರಪಡಿಸು. ನಿನ್ನ ಆತ್ಮ ಅಭಿಷೇಕಲಿದ್ದ ನನ್ನ ಬಲಪಡಿಸು. ನನ್ನ ಆತ್ಮದಲ್ಲಿ ಬಲವಾಗಿರುವಂತೆ, ನನ್ನ ಆತ್ಮದಲ್ಲಿ ವೈರಾಗ್ಯವಾಗಿರುವಂತೆ ನಿನ್ನ ಆತ್ಮಲಿದ್ದ ನನ್ನ ಅಭಿಷೇಕಿಸು ತಂದೆ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದಾಗ ದೇವರ ಆತ್ಮ ಶಕ್ತಿ ನಮ್ಮೊಳಗೆ ತುಂಬಿಸ್ತಾನೆ. ಅವನ ಆತ್ಮದಲ್ಲಿ ಬಲ ಹೊಂದಾಗ ಸಮಸ್ತನ ನಾವು ಜಯಿಸ್ತೀವಿ. ಅದೇ ಆತ್ಮದಲ್ಲಿ ಬಲಹೀನರಾಗಿದ್ದೀವಿ ಅಂದ್ರೆ ಸಮಸ್ತನ ನಾವು ಕಳಕಂತೀವಿ. ಅದಕ್ಕೆ ವಾಕ್ಯ ಹೇಳುತ್ತದೆ, ಆತ್ಮದಲ್ಲಿ ನೀವು ಬಲವಾಗಿರ್ರಿ. ದೇವರಿಗೆ ಪ್ರಾರ್ಥನೆ ಮಾಡಿ ದಿನಾ ಆತ್ಮೀಯ ಆಹಾರವನ್ನು ನಾವು ಭುಜಿಸಿ ಆತ್ಮದಲ್ಲಿ ನಾವು ಬಲವಾಗಿದ್ದಾಗ ಸಮಸ್ತನ ನಾವು ಜಯಿಸುವಂತವರಾಗ್ತೀವಿ. ಜಯಿಸುವಂತೆ ದೇವರು ನಮ್ಮನ್ನು ಮಾಡ್ತಾನೆ. ಆಮೇನ್.